ಇನ್ನೊಂದು ಕಡೆ ವರ್ತೂರು ತಾಯಿ ಈಗ ಮನೆಗೆ ಬಂದಿದ್ದಾರೆ. ಈಗ ಮನೆಗೆ ಬಂದಾಗ ವರ್ತೂರು ಸಂತೋಷ್ ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಸಿ ನಂತರ ಪ್ರತಾಪ್ಗೆ ಕೂಡ ಎಣ್ಣೆಯನ್ನು ಹಚ್ತಾರೆ. ಹೌದು, ಪ್ರತಾಪ್ ತಲೆಗೆ ಎಣ್ಣೆ ಹಚ್ಚಬೇಕಾದ್ರೆ ಆಗ ಪ್ರತಾಪ್ ಒಂದು ಮಾತನ್ನು ಕೇಳ್ತಾನೆ ವರ್ತೂರು ತಾಯಿಗೆ, ಅಮ್ಮ ನಮ್ಮನೆಯಿಂದ ಯಾರಾದರೂ ಬಂದಿದ್ದಾರಾ, ಅಲ್ಲೇನೋ ಇದ್ದಾರಾ, ನಿಮಗೇನೋ ಸಿಕ್ಕಿದ್ರೆ ಅಂದಾಗ, ಇಲ್ಲಪ್ಪ ನನಗೇನೋ ಆ ಥರ ಕಂಡಿಲ್ಲ, ಆದರೆ ನೋಡಲಿಲ್ಲ, ಆದರೆ ಅಲ್ಲಿ ಮಾತಾಡ್ತಿದ್ರು ಒಟ್ಟಿಗೆ ಅದನ್ನು ಕೇಳಿದ್ದೆ, ನಿಮ್ಮನೆಗೆ ಯಾರು ಬರಲ್ಲ ಅಂತ ಏನೋ ಹೇಳ್ತಾ ಇದ್ರಂತೆ, ಅದ್ರ ವಿಷಯ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಕಣಪ್ಪ ಅಂತಲೂ ಕೂಡ ಹೇಳಿದ್ರಂತೆ. ಇದನ್ನು ಕೇಳಿದ್ರೆ ಡ್ರೋನ್ ಪ್ರತಾಪ್, ಪರವಾಗಿಲ್ಲ ಅಮ್ಮ, ನಮ್ಮ ಮನೆಯಿಂದ ಯಾರೂ ಬರಲ್ಲ, ಯಾಕೆಂದರೆ ನಾನು ಅಷ್ಟವರೆಗೆ ನೋವು ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ, ಬೇಜಾರು ಮಾಡಿದ್ದೀನಿ, ನನ್ನಿಂದ ಸಾಕಷ್ಟು ಕಷ್ಟಗಳು ಅವ್ರು ಅನುಭವಿಸಿದ್ದಾರಲ್ವ, ಆ ಕಾರಣಕ್ಕಾಗಿ ಮೋಸ್ಟ್ಲಿ ಹಂಗೆ ಅಂದಿದ್ದಾರೋ ಏನೋ. ಹಾಗಾದರೆ ನೀವೇನು ಬಂದಿರೋ ಕಡೆ ನೋಡಲಿಲ್ವ ಅಲ್ಲಿ ಅಂದಾಗ, ಇಲ್ಲಪ್ಪ ನಿಮ್ಮನೆಯಿಂದ ಯಾರೂ ಹೊರಗಡೆಯಿಂದ ಬಂದಿಲ್ಲ, ಇಲ್ಲಿ ನಮ್ರತಾ ಮನೆಯವ್ರು ಬಂದಿದ್ದರು, ಹಾಗೆ ನಾನು ಬಂದಿದ್ದೆ, ಮತ್ತು ಇನ್ನೊಬ್ಬರು ಅದು ಯಾರೋ ಪೇರೆಂಟ್ಸ್ ಬಂದಿದ್ದರು ಕಣಪ್ಪ, ಮೋಸ್ಟ್ಲಿ ಸಂಗೀತ ಮನೆಯವರು ಅನಿಸುತ್ತೆ, ಅವ್ರ ಹತ್ರ ನಾನು ಮಾತಾಡಿಲ್ಲ, ನನಗೆ ಪರಿಚಯ ಒಟ್ಟಿಗೆ ನಿಮ್ಮ ಮನೆಯಿಂದ ನಿಮ್ಮ ತಂದೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಆ ಕಾರಣಕ್ಕೆ ಗೊತ್ತಿತ್ತು ಮುಖ ಪರಿಚಯ, ಆದರೆ ನಿಮ್ಮ ತಂದೆಯಲ್ಲಿ ಕಂಡಿಲ್ಲ ನನಗೆ, ನಿಮ್ಮ ತಾಯಿ ತಂಗಿ ಯಾರು ಅಂತ ನನಗೆ ಅಷ್ಟು ಗೊತ್ತಿಲ್ವಲ್ಲ, ಸೊ ಗೊತ್ತಾಗಿಲ್ಲ ಕಣಪ್ಪ ಅಂತೇಳಿ ಪ್ರತಾಪ್ ಹತ್ರ ಹೇಳ್ತಿದ್ದಂಗೆ ಪ್ರತಾಪ್ ತುಂಬಾ ಭಾವುಕನಾಗಿ ಕಣ್ಣೀರು ಹಾಕಿದ್ದಾನೆ. ತಮ್ಮ ಮನೆಯವರು ಯಾರೂ ಇನ್ನೂ ಬಂದಿಲ್ವಲ್ಲ ಅಂತ ಕೇಳಿಪಟ್ಟು.